ಬೆಂಗಳೂರಲ್ಲಿ ಶ್ರೀಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದಾಗ ಕಾಣಿಸುತ್ತೆ. ಯಾಕಂದರೆ ಹೇಳಿದ್ರೆ ಬೆಂಗಳೂರು ಸಿಟಿಯಲ್ಲಿ ನಾವೀಗ ಸುಜಾತ ಬಳಿಯಲ್ಲಿರ್ತಕ್ಕಂತಹ ಲೂಲು ಮಾಲ್ ಬಳಿ ಇದ್ದೀವಿ. ಇಲ್ಲಿ ನಿಜವಾಗ್ಲೂ ಕೂಡ ನೋಡೋಕೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಈ ಲೂಲು ಮಾಲು ಅದ್ಧೂರಿಯಾಗಿ ಕಟ್ಟಿದ್ದಾರೆ, ಎಲ್ಲವೂ ಓಕೆ. ಆದರೆ ಇಲ್ಲಿ ಆಸುಪಾಸಿನಲ್ಲಿ ಬರುವಂತಹ ವೆಹಿಕಲ್ಗಳು ಲೂಲು ಮಾಲ್ಗೆ ಯಾರ್ಯಾರು ಬರ್ತಾರೆ, ಇಲ್ಲಿ ಆಟೋಗಳನ್ನು ನೋಡ್ತಾ ಇರ್ಬೋದು. ಆಟೋಗಳು ಬಂದು ನೇರವಾಗಿ ಇಲ್ಲಿ ಪಿಕಪ್ ಆ್ಯಂಡ್ ಡ್ರಾಪನ್ನು ಮಾಡ್ತಾ ಇದೆ. ಅಂದರೆ ಮಧ್ಯ ರಸ್ತೆಯಲ್ಲೇ ನಿಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದರಿಂದ ಮಾಗಡಿ ರೋಡ್ ಕಡೆಯಿಂದ ಬರುವಂಥವರು ಮತ್ತು ಅದೇ ರೀತಿಯಾಗಿ ಇನ್ನು ಮೆಜೆಸ್ಟಿಕ್ಕಿಂದ ಬರುವಂಥವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಒಂದು ವೇಳೆ ಏನಾದರೂ ಸಮಸ್ಯೆಗಳಾದರೆ ಅಥವಾ ಆಕ್ಸಿಡೆಂಟ್, ಒಂದು ವೆಹಿಕಲನ್ನು ತಪ್ಪಿಸೋಕೆ ಹೋಗಿ ಇನ್ನೊಂದು ರೀತಿಯಲ್ಲಿ ಸಮಸ್ಯೆಗಳಾದರೆ ಇದಕ್ಕೆ ಹೊಣೆ ಯಾರು? ಒಂದು ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗ್ಬೋದು, ಇಲ್ಲ ಅಂತ ಹೇಳಿದರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಾಗ್ಬೋದು, ಪ್ರಾಣಕ್ಕೆ ಹಾನಿ ಕೂಡ ಆಗ್ಬೋದು. ಅದೆಲ್ಲವೂ ಕೂಡ ತಿಳಿದು ಕೂಡ ಈ ರೀತಿಯಾದಂತಹ ಬೇಜವಾಬ್ದಾರಿತನವನ್ನು ಈ ಮಾಲ್ನವರು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಯಾರು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ಭಾಗದಲ್ಲಿ ಈ ಮಾಲ್ ಇದೆ, ಎಲ್ಲದೂ ಕೂಡ ಇದೆ, ಎಲ್ಲ ಸೌಕರ್ಯಗಳು ಕೂಡ ಇದ್ದಾವೆ. ಆದರೆ ಸೌಕರ್ಯಗಳನ್ನು ಎಲ್ಲಿ ಬಳಸಬೇಕು, ಏನು ಮಾಡಬೇಕು ಅನ್ನೋದು ಈ ತನಕನೂ ಕೂಡ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ, ಇಲ್ಲಿ ಭದ್ರತಾ ಸಿಬ್ಬಂದಿಗಳು. ಅಲ್ಲಿ ಒಳಗಡೆ ಅಂದರೆ ಈಗ ಈ ಮಾಲ್ ಏನಿದೆ, ಮಾಲ್ನ ಒಳಗಡೆ ಇರ್ತಕ್ಕಂಥ ಒಂದು ಪಾರ್ಕಿಂಗು ಅಥವಾ ಬೇರೆ ಯಾವುದಾದ್ರು ಬಳಸುವಂತಹ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ರಸ್ತೆಯ ಮಾರ್ಗದಲ್ಲೇ ಬೇರೆ ವಾಹನಗಳಿಗೆ ಅಡೆತಡೆ ಆಗುವ ರೀತಿಯಲ್ಲಿ ಈ ರೀತಿಯಾಗಿ ನಿಲ್ಲಿಸಿದೆ ಹೋದಾದರೆ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳಾಗ್ತವೆ. ಈ ಸಂಚಾರಿ ನಿಯಮಗಳನ್ನು ಪಾಲಿಸುವಂತಹ ನಿಟ್ಟಿನಲ್ಲೂ ಕೂಡ ಜನರು ಮುಂದಾಗಬೇಕು. ಅದೇ ರೀತಿಯಾಗಿ ಆಟೋ ಡ್ರೈವರ್ಗಳು ಇನ್ನಿತರರು ಕೂಡ ಮುಂದಾಗಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಮೇಲ್ಗಡೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ನೇರವಾಗಿ ಈ ಒಂದು ಫ್ಲೈಓವರ್ ಮತ್ತು ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇದು ಯಾವುದೇ ರೀತಿಯಲ್ಲೂ ಕೂಡ ಯೂಸ್ ಆಗ್ತಾ ಇಲ್ಲ. ಹಂಪ್ಸ್ಗಳನ್ನು ಕೂಡ ಕರೆಕ್ಟಾಗಿ ಹಾಕಿಲ್ಲ. ಇದರಿಂದ ನೇರವಾಗಿ ಮಾಗಡಿ ರೋಡು ಹಾಗೆ ಉಳಿದಿರ್ತಕ್ಕಂತಹ ಮೆಜೆಸ್ಟಿಕ್ಕಿಂದ ಬರ್ತಕ್ಕಂತಹ ಪೀಕ್ ಟೈಮ್ ಅಂದರೂ 5 ಗಂಟೆಯಿಂದ 8 ಗಂಟೆವರೆಗೂ ಏನು ಪೀಕ್ ಟೈಮ್ ಇರುತ್ತೆ, ಅಥವಾ ಮಾರ್ನಿಂಗ್ 8 ಗಂಟೆಯಿಂದ 11 ಗಂಟೆವರೆಗೆ ಏನಿರುತ್ತೆ, ಈ ರೀತಿಯಾಗಿ ಬಂದ ಕೂಡಲೇ ಬ್ರೇಕನ್ನು ಹಿಡಿಯುವಂಥ ಕೆಲಸಗಳು ಮಾಡಬೇಕು. ಒಂದು ಆಯತಪ್ಪಿಯಲ್ಲೋ ಬಿದ್ದರೆ ಇಲ್ಲಿ ಪ್ರಾಣಕ್ಕೆ ಹಾನಿ ಆಗೋದು ಕೂಡ ಶತಸಿದ್ಧ. ಒಟ್ಟಲ್ಲಿ ಇಂತಹ ಒಂದು ಮಾಲ್ಗಳನ್ನು ಕಟ್ಟೋದು ಹೌದು, ಅದಕ್ಕೆ ಸುವ್ಯವಸ್ಥೆಯನ್ನು ಕೂಡ ಕಲ್ಪಿಸುವಂಥ ಕೆಲಸಗಳನ್ನ ಮಾಡಬೇಕು. ಆದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಟ್ರಾಫಿಕ್ ಇಲಾಖೆಯು ಕೂಡ, ಟ್ರಾಫಿಕ್ ಪೊಲೀಸ್ನವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವಂತಹ ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಇದಕ್ಕೆ ಸರ್ಕಾರ, ಅದರಲ್ಲೂ ಕೂಡ DCM ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸಿದರೆ ಮತ್ತು ಒಳ್ಳೆಯದಿತ್ತು. ದತ್ತರಾಜ್ ಪಡ್ಕೋಣೆ, ಸಮಯ ನ್ಯೂಸ್, ಬೆಂಗಳೂರು.